ಹಲೋ ಫ್ರೆಂಡ್ಸ್, ನಾವಿವತ್ತೊಂದು ಸ್ಪೆಷಲ್ ಆದಂಥ ಒಂದು ಹಣ್ಣನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದರ ಹೆಸರು ಬಂದುಬಿಟ್ಟು ಪ್ಯಾಷನ್ ಫ್ರೂಟ್ ಅಂತ. ಇದನ್ನು ಜ್ಯೂಸ್ ಮತ್ತು ಹಾಗೆಯೇ ಅದರೊಳಗೆ ಶುಗರ್ ಆ್ಯಡ್ ಮಾಡಿಕೊಂಡು ತಿನ್ನೋದಕ್ಕೆ ಬಳಸ್ತಾರೆ. ರಸ್ನ ಅಂತ ನೀವೆಲ್ಲ ಕಡೆ ಕೇಳಿರ್ಬೋದು. ಆ ಒಂದು ರಸ್ನ ಅನ್ನೋ ಒಂದು ಬ್ರ್ಯಾಂಡ್ ಉಳ್ಕೊಂಡಿರೋದೇ ಮತ್ತು ಪ್ರೋಗ್ರೆಸ್ ಆಗಿರೋದೇ ಈ ಒಂದು ಹಣ್ಣಿನಿಂದ. ಅದರ ರಿಯಲ್ ಫ್ಲೇವರನ್ನು ನೋಡಬೇಕಂದ್ರೆ ಈ ಹಣ್ಣನ್ನು ನ್ಯಾಚುರಲ್ ಆಗಿ ತಿನ್ನಬೇಕು. ಪ್ಯಾಷನ್ ಫ್ರೂಟ್ನ ಒಂದು ಬಳ್ಳಿಯನ್ನು ನೋಡ್ಕೊಂಡು ಬರೋಣ. ಇದನ್ನು ನಾನು 2 years ಮೊದಲು ಈ ಮರಕ್ಕೆ ಬೆಳೆಸಿದ್ದೆ. ಹಣ್ಣು ಬೀಜದಿಂದ ಮಾಡಿದ್ದಾಗಿತ್ತು. ಇವಾಗ ಇಷ್ಟು ದಪ್ಪವಾಗಿ ಅದು ಇಡೀ ಮರಕ್ಕೆ ಹಬ್ಕೊಂಡಿದೆ. ಇಲ್ಲಿ ಜಮುನೇರಳೆ ಹಣ್ಣಿನ ಮರ ಇದೆ. ಆಲ್ಮೋಸ್ಟ್ ಎಂಡ್ವರೆಗೂ ಹೋಗಿದೆ. ಅದು ಆಲ್ಮೋಸ್ಟ್ 15 to 20 feet ಹೈಟಿಗೆ ಬೆಳೆದ್ಬಿಟ್ಟು ಆಲ್ರೆಡಿ ಅದಕ್ಕೆ ಫ್ರೂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಝೂಮ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲೊಂದು ಕಾಯಿ ಇದೆ. ಹಾಗೆಯೇ ಈ ಗೊಂಚಲುಗಳು ತುಂಬ ಇದೆ ಇಲ್ಲಿ. ಸಾಮಾನ್ಯವಾಗಿ ಯಾವುದೇ ಒಂದು ಫ್ರೂಟ್ ಇರ್ಬೋದು, ಅದನ್ನು ನಾವು ಬಳಸಬೇಕು ಅಂತಂದರೆ ಮರ ಹತ್ತಿ ಅದನ್ನು ಕಟಾವು ಅಥವಾ ಕಟ್ ಮಾಡಿ ಕೆಳಗಡೆ ಇಳಿಸ್ಕೊಂಡು ಬರಬೇಕಾಗತ್ತೆ. ಈ ಒಂದು ಹಣ್ಣಿನ ವಿಷಯದಲ್ಲಿ ಅದು ತುಂಬಾ ಡಿಫ್ರೆಂಟ್ ಆಗಿದೆ. ನೋಡಿ, ಇಲ್ಲೊಂದು ಕಾಯಿ ಆಗಿದೆ. ಇವಾಗ ಇನ್ನೊಂದು 15 to 30 days ನಂತರ ಅದು ಹಣ್ಣಾಗಿ ಕನ್ವರ್ಟ್ ಆಗಿಬಿಟ್ಟು ಆಟೋಮೆಟಿಕ್ಕಾಗಿ ಮರದಿಂದ ಬೀಳುತ್ತೆ. ಸೊ ನಾವು ಮರ ಹತ್ತಿ ಕೊಯ್ಯೋ ಯಾವುದೇ ಅವಶ್ಯಕತೆ ಇಲ್ಲ. ಅದಕ್ಕೆ ನೆಲಕ್ಕೆ ದಪ್ಪ ಅಂತ ಬೀಳುತ್ತೆ. ಬಿದ್ದಾಗ ನಮಗಿಲ್ಲಿ ಮನೆ ಹತ್ತಿರದಲ್ಲಿರೋದ್ರಿಂದ ಸೌಂಡ್ ಕೂಡ ಆಗುತ್ತೆ ಸಮ್ಟೈಮ್ಸ್. ಸೊ ಆಟೋಮೆಟಿಕಲಿ ನಾವು ಆ ಒಂದು ಟ್ರಿಗರನ್ನು ಕ್ಯಾಚ್ ಮಾಡಿಬಿಟ್ಟು ಬಂದುಬಿಟ್ಟು ಆರಿಸ್ಕೊಂಡು ಹೋಗ್ತೀವಿ. ಸೊ ಇಲ್ಲಿಂದ ಜ್ಯೂಸ್ ಮಾಡೋ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ಹಣ್ಣು ನೋಡಿ, ಇದನ್ನು ಜ್ಯೂಸ್ ಮಾಡಿಲ್ಲ ಅಂತಂದರೂ ಹಾಗೇನೂ ಕೂಡ ಶುಗರ್ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ನೋಡಿ ಅದನ್ನು ಹೇಗೆ ಮಾಡ್ಬೋದು ಅಂತ. ವಾವ್, ಈಗಲೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹಣ್ಣಿಂದು. ಗಿರಿ 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 ಅಂತ ತಿರ್ಸ್ಬಿಟ್ಟು, ಹಾಂ, ಸ್ಪೂನ್ ರೆಡಿ ಇದೆ. ಪುಟ್ಟಿ ರೆಡಿ ಆಯ್ತಾ ಇದು? ಓಕೆ, ತಿನ್ನೋಣವಾ? ಚಲೋ, ಟೇಸ್ಟ್ ಮಾಡಮ್ಮ ಹೇಗಿರುತ್ತೆ ಅಂತ. ಹೇಗಿದೆ? ಸ್ವೀಟ್ ಮತ್ತೆ ಸಾರಿ ಎರಡು ಈಕ್ವಲ್ ಆಗಿದೆ. ಹೌದಾ? ಓ, ಇಷ್ಟ ಆಯ್ತಾ ನಿನಗೆ? ನನಗೆ ಇದು ಯಾವಾಗಲೂ ತುಂಬ ಇಷ್ಟ. ಓಹೋ, ಸೂಪರ್. ನಾನೊಮ್ಮೆ ಟೇಸ್ಟ್ ಮಾಡ್ತೀನಿ, ನೋಡೋಣ. ಹಿಯರಾಯ್ ಚಿಯರ್. ಅಮೇಝಿಂಗ್. ಹುಳಿ ಸಿಹಿ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಈ ಥರನೂ. ಜ್ಯೂಸ್ ಮಾಡಿ, ಇಲ್ಲಾಂದರೆ ಹಾಗೇ ತಿನ್ಬೋದು. ಇವಿಷ್ಟು ಮಸಾಲ ಚಾಯ್ ಕಡೆಯಿಂದ ಪ್ಯಾಷನ್ ಫ್ರೂಟ್ನ ಪರಿಚಯ ನಿಮಗಾಗಿ. ಇನ್ನಷ್ಟು ವಿಡಿಯೋಗಳೊಂದಿಗೆ ನಾವು ಬರ್ತಾ ಇರ್ತೀವಿ. ಹಾಗೆಯೇ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಪ್ಯಾಷನ್ ಫ್ರೂಟ್ನ ಗಿಡವನ್ನು ಮಾಡಬೇಕು ಅಥವಾ ನಾಟಿ ಮಾಡಬೇಕು ಅಂತ ಅನಿಸಿದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋವರೆಗೆ ಪ್ಲೀಸ್ ಟೇಕ್ ಕೇರ್. ಬಾಯ್.